ಆರ್‌ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತದಿಂದ 11 ಮಂದಿ ಅಮಾಯಕರ ಸಾವಿಗೆ ಕಾರಣವಾಗಿರುವ ಈ ಸರ್ಕಾರಕ್ಕೆ ನಾಚಿಕೆ, ಮರ್ಯಾದೆ, ನೈತಿಕತೆ ಇದ್ದರೆ ಸಂಬಂಧಪಟ್ಟವರು ಕೂಡಲೇ ರಾಜೀನಾಮೆ ನೀಡಬೇಕು. ಪ್ರಕರಣದ ಕುರಿತು ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಕಾಲ್ತುಳಿತದಿಂದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿರುವಂಥದ್ದು, ಹಲವಾರು ಜನ ಗಾಯಗೊಂಡಿರುವುದು ಅತ್ಯಂತ ದುಃಖದ ಸಂಗತಿ. ಈ ವಿಚಾರದಲ್ಲಿ ಬಹುತೇಕವಾಗಿ ಕರ್ನಾಟಕದ ನಾಗರಿಕರಿಗೆ ಕೋಪ ಬಂದಿದ್ದು, ಒಂದು ಸರ್ಕಾರ ಕ್ರಿಕೆಟ್ ವಿಜಯೋತ್ಸವ ನಿಯಂತ್ರಣ ಮಾಡಲು ಆಗುವುದಿಲ್ಲ ಎಂದರೆ ಇನ್ನು ಇಡೀ ಕರ್ನಾಟಕವನ್ನು ಹೇಗೆ ನಿಯಂತ್ರಣ ಮಾಡುತ್ತಾರೆ ಎಂದು ರಾಜ್ಯ ಸರ್ಕಾರವನ್ನು ಬಸವರಾಜ ಬೊಮ್ಮಾಯಿ ಪ್ರಶ್ನೆ ಮಾಡಿದರು. ಮುಖ್ಯಮಂತ್ರಿಗಳು ಬಹಳ ಜನ ಬಂದರು ಎಂದು ಹೇಳ್ತಾರೆ, ನೀವು ಸರಿಯಾಗಿ ಯೋಜನೆ ಮಾಡಿಲ್ಲ. ಪೊಲೀಸ್ ಆಫೀಸರ್, ಸರ್ಕಾರದ ಮಂತ್ರಿಗಳು, ಕೆಎಸಿಯ ಯಾವುದೇ ಸಭೆ ಮಾಡಿಲ್ಲ. ಡಿಪಿಆರ್ನವರು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಕೂಡ ಯಾವ ಪ್ಲಾನ್ ಕೂಡ ಇರಲಿಲ್ಲ. ಮೊದಲು ರೋಡ್ ಶೋ ಇದೆ ಅಂತ ಹೇಳಿದ್ರು, ನಂತರ ರೋಡ್ ಶೋ ಇಲ್ಲ ಎಂದರು. ಟಿಕೆಟ್ ಇದೆ ಅಂತ ಹೇಳಿದ್ರು, ನಂತರ ಟಿಕೆಟ್ ಇಲ್ಲ ಅಂದರು. ಒಟ್ಟಾರೆ ಸರ್ಕಾರದ ಬೇಜವಾಬ್ದಾರಿ. ಈ ಕೊಲೆಗೆ ಸರ್ಕಾರವೇ ನೇರ ಹೊಣೆ. ಸಾವಿಗೀಡಾದ ಅಮಾಯಕ ಜನರ ರಕ್ತ ಈ ಸರ್ಕಾರದ ಕೈಗೆ ಅಂಟಿದೆ, ಜನರ ಶಾಪವೂ ತಟ್ಟಿದೆ ಎಂದು ವಾಗ್ದಾಳಿಗಳನ್ನು ನಡೆಸಿದರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸಂದರ್ಭದಲ್ಲಿ ನಾವು ಈ ಹಿಂದೆ ರಾಜ್ಕುಮಾರ್ ನಿಧನದ ಸಂದರ್ಭದಲ್ಲಿ ಆಗಿರುವ ಘಟನೆಯನ್ನು ಮನಗಂಡು 2 ದಿನಗಳ ಕಾಲ ವ್ಯವಸ್ಥಿತವಾಗಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಬೆಳಗಿನ ಜಾವ 4 ಗಂಟೆಗೆ ಗೌರವಯುತವಾಗಿ ಅವರ ಅಂತ್ಯಕ್ಕೆ ಸಂಸ್ಕಾರ ಮಾಡಿದ್ದೆವು ಎಂದು ಬೊಮ್ಮಾಯಿ ನೆನಪಿಸಿಕೊಂಡರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗೃಹ ಸಚಿವರ ಪಾತ್ರವೇ ಇಲ್ಲ. ಉಪ ಮುಖ್ಯಮಂತ್ರಿಗಳೇ ಏರ್ಪೋರ್ಟ್ಗೆ ಹೋಗುತ್ತಾರೆ, ವಿಧಾನಸೌಧಕ್ಕೆ ಬರುತ್ತಾರೆ, ಅವರೇ ಮುಂದೆ ಬಂದು ಕಾರ್ಯಕ್ರಮ ಮಾಡುತ್ತಾರೆ. ವಿಧಾನಸೌಧದ ಮುಂದೆ ನಡೆದ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ಮತ್ತು ಅವರ ಚೇಲಾಗಳೇ ಇದ್ದರು. ಜನರಿಗೆ ಆಟಗಾರರು ಕಾಣಿಸಲೇ ಇಲ್ಲ. ಇಷ್ಟು ಬೇಜವಾಬ್ದಾರಿ ಕಾರ್ಯಕ್ರಮ ನೋಡಲೇ ಇಲ್ಲ. ಈ ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಇದ್ದರೆ ಕೂಡಲೇ ಸಂಬಂಧಪಟ್ಟವರು ರಾಜೀನಾಮೆ ನೀಡಬೇಕು ಎಂದು ಬೊಮ್ಮಾಯಿ ಆಗ್ರಹಿಸಿದರು. ವೆರಿ ಸೀರಿಯಸ್ ನಾಳೆ ಪೋಸ್ಟ್ ಮಾರ್ಟಮ್ ಮಾಡಿದ್ರ ಮೇಲೆ ಏನು ಮಾಡೋದು, ಸೈಂಟಿಫಿಕ್ ಆಗಿ ಏನು ರೂಲ್ಸ್ ಇದೆ, ಪೋಸ್ಟ್ ಮಾರ್ಟಮ್ ಏನು ಪಕ್ಕ ಮಾಡಿ ಹಾಸ್ಪಿಟ್ಲಲ್ಲಿ ಕರೆಕ್ಟಾಗಿ ಮಾಡಿ. ವೆಹಿಕಲ್ ಇದೆಯಾ ನಿಮಗೆ? ಏನಾದರೂ ಊಟಕ್ಕೆ ಏನೇನು ಹೆಸರು ಕ್ರೌಡಿಗೆ ಆಮೇಲೆ ಎಲ್ಲ ಸಿಟಿ ಎಲ್ಲ ಮಾಡಿದ್ವಿ. ಇಲ್ಲ ಅವಾಗ ಸಸ್ಪೆಕ್ಟ್ ಮಾಡಿದ್ವಿ, ಬಟ್ ಈಗ ಸ್ಕ್ಯಾನ್ ಎಲ್ಲ ಮಾಡಿದ್ವಿ. ನಾರ್ಮಲಿ ಪೈನ್ ಇದೆ, ಒನ್ ಡೇ ಸಸ್ಪೆಕ್ಟೆಡ್ ರ್ಯಾಪಿಡ್. ಇದು ಅದಕ್ಕೆ ಒಂದು ಕಲರ್ ಹಾಕಿದ್ವಿ. ಸಿಟಿ ಸ್ಕ್ಯಾನ್ ಒಬ್ಬರೇ ಬಂದಿದ್ದೀರಾ? ಏನು ಯಾರು ಮಣ್ಣಂಟು ಏಟಾಗ್ತದೆ, ನೀವೇನು ಮಾಡ್ತೀರಾ? ಯಾವ ಪಲ್ಲೆ ಇಲ್ಲ, ನೀವು ಯಾರು ತೊಗೊಂಡ್ರ ಬಿತ್ತನೆ ತೆಗೆದ್ರೆ
ಅಷ್ಟಾದರೂ ಮತ್ತೆ ಸೇಮ್ ಕೇಸಿಗೆ ಕೆಳಗೆ ಕೆಳಗೆ ಹೊಡಿಬೇಕಿಲ್ಲ ಸರ್, ಮತ್ತೆ ಮೇಲಿಂದ ಲಾಠಿಚಾರ್ಜ್ ಮಾಡಿದ ಯಾವ ವಿಡಿಯೋ ಸರ್? ಅವ್ರ ವಿಡಿಯೋದಲ್ಲಿ ನೀವು ಇಸ್ಕೊಡಿ. ಅಲ್ಲ ಅವ್ರು ವಿಡಿಯೋ ಮತ್ತು ಅವ್ರ ಹೆಸರು ನಿಮ್ಮ ಹೆಸರು ಏನಂತ ಕೇಳಿದ್ರೆ ನಾವೆಲ್ಲ ಏನು ಮಾಡ್ತೀನಿ ನಾವು ಇದೇ ಟ್ವೆಂಟಿ ಗೇಟಲ್ಲೇ ಇರ್ತೀನಿ ನೋಡೋದು ಇದೆ ನೋಡಿ ಸರ್ ಕೇಳಿ. ಯಾವ ಡಿಪಾರ್ಟ್ಮೆಂಟ್ ಓಡಿ ಹೇಳಕ್ತಾ ಇರಲಿಲ್ಲ, ನಾವು ಪೊಲೀಸ್ ಮಾಡ್ತೇನೆ. ಪೊಲೀಸ್ ಇದು ಹೆಸರು ಹೇಳುತ್ತಿಲ್ಲ ಸರ್ ಅವರು. ಒಂದ್ಸಲ ಹೊಡೆದಿದ್ದಾರೆ ಸರ್, ಬ್ಲಡ್ ತೋರಿಸ್ತಾ ಇದ್ದೀನಿ ಕೈ ತಿರ್ಗಾ ಹೊಡೆದಾರೆ. ಆಂಬುಲೆನ್ಸ್ ಥರನೂ ಒಬ್ಬರೇ ಬಂದಿದೆ ಸರ್, ಯಾರೋ ಇದು ಮಾಡಿದ್ದಾರೆ. ಇದು MRI ಮಾಡಿದ್ರಾ? ಸಿ ಟಿ ಸ್ಕ್ಯಾನ್ ಮಾಡಿದ್ರಾ? CT ಮಾಡಿದ್ರೆ ಆಗಿದೆ, ಸಿ ಟಿ ಆಗಿದೆ. ಐ ಡೋಂಟ್ ಥಿಂಕ್ ಇಂಟರ್ನಲ್ ಏನಾಗಿಲ್ಲ. ಏನಾಗಿಲ್ಲ. ಸೊ ಈಸ್ ವೆರಿ ಇಸ್ ಕಾನ್ಷಿಯಸ್. ಇದನ್ನ ಕಳಿಸು ನಾವು ಕಳಿಸು. ಬ್ಲಡ್ ಇಂಜುರಿ ಸರ್, ಬ್ಲಡ್ ಇಂಜುರಿ ಸರ್. ಹೌದಾ? ಬಂದಾಗ ಸಡನ್ ಆಗಿ ಹೆಚ್ಚು ಕಮ್ಮಿ ಭಯ ಅಲ್ಲ ಸರ್, ಸ್ಟ್ಯಾಂಪೀಡಲ್ಲಿ ಕೆಳಗೆ ಬಿದ್ದಾಗ ಅವ್ರು ಎಲ್ಲರೂ ನನ್ನ ಮೇಲೆ ಬಿದ್ದಿದ್ರು, ಉಸಿರಾಡೋಕ್ಕೆ ಜಾಗ ಬ್ರೀದಿಂಗ್. ಹಾಂ ನಾನು ಇಂಜಿನಿಯರಿಂಗ್ ಮಾಡಿದ್ದಕ್ಕೆ 6 ಅದೇ ಎಲ್ಲ ಸ್ಕ್ಯಾನ್ ಎಲ್ಲ ಆಯಿತು, ಏನೋ ಆಯಿತು, ಅದು ಎಲ್ಲ ಕೈ ಬೆಳಗ್ಗೆ ಈಗೀಗಲೇ ಮನೇಲಿ ಹೇಳಿದ್ದೀರಾ? ಮನೇಲಿ ಗೊತ್ತಿದ್ದಾರಪ್ಪ. ಸ್ಟೇಬಲ್ ಇದೆ. ಟ್ಯಾಬ್ಲೆಟ್ಸ್ ಇಲ್ಲ ಇದು ಮಾಡ್ತೀವಿ. Head injuries.